ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಲೋಹಿತ್ ಕಾಸರ್ ಅಂತೇಳಿ ಆರ್ಟ್ ಆಫ್ ಲಿವಿಂಗ್ ಟೀಚರ್. ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡೋದೇನಂತಂದರೆ, ಸುಮಾರು 1000 ವರ್ಷಗಳ ಹಿಂದೆ ಏನು ಭಾರತದ ಪ್ರಥಮ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗವನ್ನು 1024 ಆಸುಪಾಸಿನಲ್ಲಿ ಗಜನಿ ಮೊಹಮ್ಮದ್ ದಾಳಿಯಿಂದ ಒಳಗಾಗಿ ಅದನ್ನು ತುಂಡು ತುಂಡಾಗಿ ಪೀಸ್ಗಳಾಗಿದ್ದವು. ಆ ಚೂರುಗಳನ್ನು ಅಲ್ಲಿಯ ಅರ್ಚಕರಂತಹ ಅಗ್ನಿಹೋತ್ರಿ ಬ್ರಾಹ್ಮಣರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಅದನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ತೊಗೊಂಡು ಬಂದರು. ಅದನ್ನು ಪ್ರತಿ ದಿವಸ ಪೂಜೆಗಳನ್ನು ಮಾಡಿಕೊಂಡು ಬರ್ತಾಯಿದ್ರು. ಸುಮಾರು 1924ರಲ್ಲಿ ಅದನ್ನು ಕಂಚಿ ಪರಮಾತ್ಮರ ಹತ್ರ ಹೋಗ್ಬಿಟ್ಟು ಸಲಹೆ ಸೂಚನೆಯನ್ನು ಕೇಳ್ತಾರೆ. ಅವರು ಮಾರ್ಗದರ್ಶನ ಪ್ರಕಾರ ಹೇಳ್ತಾರೆ, ಸುಮಾರು 2025ನೇ ಇಸ್ವಿಯಲ್ಲಿ 100 ವರ್ಷಗಳ ನಂತರ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಶಂಕರನ ಮಹಾತ್ಮರು ಇರ್ತಾರೆ. ಅವರು ಕೂಡ ಇದನ್ನು ಮುಂದಿನ ಜವಾಬ್ದಾರಿ ಸಂರಕ್ಷಣೆ ಮಾಡೋ ಕೆಲಸ ಅವರು ಮಾಡ್ತಾರೆ. ಅವ್ರಿಗೆ ಇದನ್ನು ತೆಗೆದುಕೊಂಡು ಅರ್ಪಿಸಿ ಅಂತ ಹೇಳ್ತಾರೆ. ಅದೇ ರೀತಿ ಪರಮ ಪೂಜ್ಯ ಗುರು ರವಿಶಂಕರ್ ಗುರೂಜಿಯವರಿಗೆ ಇದನ್ನು 2025ರಲ್ಲಿ ಅವರಿಗೆ ಸಿಗುತ್ತೆ. ಆ ಗುರುಗಳು ಅದನ್ನು ಎಲ್ಲರಿಗೂ ದರ್ಶನ ಆಗಬೇಕು ಅನ್ನೋ ವಿಚಾರದಿಂದ ಅದನ್ನು ಭಾರತಾದ್ಯಂತ ಈ ಜ್ಯೋತಿರ್ಲಿಂಗದ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ನಿಮ್ಮೆಲ್ಲ ಸೌಭಾಗ್ಯ ಇವತ್ತು ಈ ತಿಂಗಳ 26ನೇ ತಾರೀಕಿನಂದು ಗದಗಿನ ಭೀಷ್ಮಕೆರೆ ಬಸವೇಶ್ವರ ಪುತ್ಥಳಿ ಹತ್ತಿರ ಇದರ ರುದ್ರ ಪೂಜೆ, ದಿವ್ಯ ದರ್ಶನ ಮತ್ತು ಸತ್ಸಂಗವನ್ನು ನಡೆಸ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಗದಗಿನ ಮಹಾಜನತೆ ಪೂಜೆಯನ್ನೇ ಪಾಲ್ಗೊಂಡು ಪ್ರಥಮ ಜ್ಯೋತಿರ್ಲಿಂಗದ ದಿವ್ಯ ದರ್ಶನವನ್ನು ಪಡೆದುಕೊಂಡು ಸೌಭಾಗ್ಯವನ್ನು ತಾವೆಲ್ಲ ಪಡಿಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.